ಇದೆಯಲ್ಲ ದಾರಿ ಕೊಡಲೇಬೇಕಾಗುತ್ತೆ. ಈಗ ನಾನೊಂದು ಏನು ಈಗ ವಿವಾದ ಶುರುವಾಯಿತು, ಆಗ ಠಾಣೆ ಬಳಿ ಬಂದಿದ್ರಿ, ನಾನು ಸಹ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದೆ, ಎರಡೂ ಪಾರ್ಟಿಯವ್ರಿಗೂ ಮಾತಾಡಿದೆ. ಕೊನೆಗಿದು ಗ್ರಾಮದ್ದು ನಾನು ಉಲ್ಲಂಕಲ್ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಆ ರೀತಿ ಆಗೋದು ಬೇಡ, ಯಾಕಂದರೆ ನಾನು ನೋಡಿದಾಗ ಮಲ್ಲೇಪನಹಳ್ಳಿನಲ್ಲಿ ಅಂಥ ಗಲಾಟೆಗಳು ಬರಲ್ಲ. ಇದು ನಿಮ್ಮ ಗ್ರಾಮದ್ದು, ಜಾತಿ ಯಾವುದರ ಆಗಿರಲಿ ಅದು ನಮ್ಮ ವೃತ್ತಿ ಮೇಲೆ ನಾವು ಜಾತಿ ಮಾಡ್ಕೊಂಡಿದ್ದು. ಅದನ್ನು ಯಾರೋ ಅವರವರ ಸ್ವಾರ್ಥಕ್ಕೋಸ್ಕರ ಜಾತಿ ನಡುವೆ ವೈಷಮ್ಯನ ಬೆಳೆ ರೀತಿ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಅಂದಾಗ, ಊರು ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಎಲ್ಲರಿಗೂ ಹೇಳಿ ಇದನ್ನ ಗ್ರಾಮದ ಸಮಸ್ಯೆ ನೀವು ಗ್ರಾಮದಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದೆ. ಅದನ್ನ ಎರಡೂ ಪಾರ್ಟಿಯವರು ಒಪ್ಕೊಂಡಿದ್ವಿ. ನಾನು ಸಮಸ್ಯೆ ಬಗೆಹರಿದಿದೆ ಅಂದ್ಕೊಂಡಿದ್ದೆ, ಬಟ್ ಅದಾದರೂ ಸಹ ಇದನ್ನ ಈ ಮಟ್ಟದವರೆಗೂ ತಗೊಂಡು ಬಂದಿದ್ದೀರಿ. ದಯಮಾಡಿ ನಾನು ಇನ್ನೊಂದು ಬಾರಿ ಹೇಳ್ತೀನಿ, ಇದೇನಾಗ್ತದೆ, ಈಗ ಸಮಸ್ಯೆನ ನೀವು ಬಗೆಹರಿಸ್ಕೊಂಡು ಹೋಗಿಲ್ಲ ಅಂದರೆ ಮುಂದೆ ಎರಡೂ ಜಾತಿಗಳ ನಡುವೆ ವೈಷಮ್ಯ ಬೆಳೀತಾ ಹೋಗ್ತದೆ. ಈಗ ಉದಾಹರಣೆ ಕೊಡೋದಾದ್ರೆ, ಈಗ ಒಲ್ಲಂಕಲ್ಲಲ್ಲೇ ಸಣ್ಣ ಪುಟ್ಟ ವಿಚಾರಗಳಿಗೆ ಅವರು ಯಾರು ಗಲಾಟೆ ಮಾಡ್ಕೊಂಡಿಲ್ಲ, ಆದರೂ ಮನಸ್ಸಲ್ಲೆಲ್ಲೋ ಒಂದು ಕಡೆ ಅವರಿಬ್ಬರ ನಡುವೆ ಒಂದು ರೀತಿ ತಾರತಮ್ಯತೆ ಮತ್ತು ವೈಷಮ್ಯತೆ ಬೆಳೀತಾ ಇದೆ. ಆ ರೀತಿ ಆಗೋದು ಬೇಡ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಇದು ಗ್ರಾಮದ್ದು, ಅಂಬೇಡ್ಕರ್ ಭವನ ಇಬ್ಬರಿಗೂ ಸೇರುವಂಥದ್ದು, ಮತ್ತು ಹಾಲು ಉತ್ಪಾದಕರ ಸಂಘ ಇಬ್ಬರಿಗೂ ಸೇರುವಂಥದ್ದು. ನೀವು ಸಹ ಏನು ಅಂಬೇಡ್ಕರ್ ಭವನ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಯಾರು ಬೇಕಾದರೂ ಸಹ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೋದು. ಯಾಕಂದ್ರೆ ಆಲ್ರೆಡಿ ಈಗ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು, ಗ್ರಾಮ ಠಾಣೆ ಸಂಬಂಧಪಟ್ಟಂಥ ಇದನ್ನು ಅದು ಪಂಚಾಯತಿಗೆ ಸೇರುವಂಥದ್ದು, ನಾವು ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅದೇ ರೀತಿ ಏನು RTC ಇರುವಂಥ ಜಮೀನುಗಳಿದೆ, ಸರ್ವೆ ನಂಬರ್ ಜಮೀನುಗಳು, ಅದು ಸಹ ಸರ್ಕಾರಕ್ಕೆ ಸೇರಿದ್ದು, ಟ್ಯಾಕ್ಸ್ ಇಟ್ಕೊಂಡು ನಾವು ಉಳಿಮೆ ಮಾಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ಅದೆರಡೂ ಸಹ ಸರ್ಕಾರಿ ಸ್ವತ್ತು, ಅಂದರೆ ಸಾರ್ವಜನಿಕರ ಸ್ವತ್ತು, ಅಂದರೆ ನಿಮ್ಮೆಲ್ಲರ ಸ್ವತ್ತು. ಹಾಗಾಗಿ ಮಲ್ಲೇಪನಹಳ್ಳಿ ಗ್ರಾಮಸ್ಥರು ನಾನು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇದನ್ನು ಪ್ರತಿಷ್ಠೆಗೆ ಅವಕಾಶ ಮಾಡಿಕೊಳ್ಬೇಡಿ. ಇಲ್ಲಿವರೆಗೆ ಬಂದಿದೆ ಅಂದರೆ ಇದರ ಅರ್ಥ ನಿಮ್ಮಿಬ್ಬರದ್ದು ಪ್ರತಿಷ್ಠೆ. ಓಪನ್ ಆಗಿ ಹೇಳ್ತೀನಿ, ಪ್ರತಿಷ್ಠೆ ಬಿಟ್ಟಿದ್ರೆ ನೀವು ಊರಲ್ಲೇ ಬಗೆಹರಿಸ್ಬೋದಾಗಿತ್ತು. ಎಷ್ಟೋ ಗ್ರಾಮಗಳಲ್ಲಿ ಆ ಪ್ರತಿಷ್ಠೆನ ಬಿಟ್ಟು ಆ ಗ್ರಾಮದ ಸಮಸ್ಯೆನ ಆ ಊರಿನ ಪ್ರಮುಖರು, ನಾನಲ್ಲಿ ಜಾತಿ ಉಲ್ಲೇಖನ ಮಾಡಲ್ಲ, ಎಲ್ಲ ಜಾತಿಯ ಪ್ರಮುಖರು ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಗೆಹರಿಸ್ಕೊಂಡಿದ್ದಾರೆ. ಅದರ ಸುಮಾರು ನಿದರ್ಶನಗಳಿದೆ. ಹಾಗಾಗಿ ನಿಮ್ಮ ಗ್ರಾಮದ್ದು ಆಯಿತು, ಅಂಬೇಡ್ಕರ್ ಭವನ ಬೇಕು, ಹಾಲು ಉತ್ಪಾದಕರ ಸಹಕಾರ ಬೇಕು, ನಾನು ನೋಡಿದೆ, ಜಾಗ ನೋಡಿದ್ದೀನಿ. ಹಾಗಾಗಿ ನೀವು ಆಯಿತು ಬಿಡಿ, ನಾವು ಗ್ರಾಮಕ್ಕೋಸ್ಕರ ನಾವು ಒಂದು ಸೋತು ಗೆಲ್ಲೋಣ ಅಂತೇಳಿ ದಯಮಾಡಿ ಇಬ್ಬರು ಸೋತ್ರೆ ಅವರಲ್ಲಿ ಒಂದು ಶಾಂತಿ ಇರ್ತದೆ, ಈ ಸಮಸ್ಯೆನೂ ಬಗೆಹರಿತದೆ. ಇಲ್ಲ ಅಂತಂದರೆ ಸುಮ್ಮನೆ ಈ ಸಮಸ್ಯೆ ಉಲ್ಬಣ ಆಗ್ತಾ ಹೋಗ್ತದೆ, ಸುಮ್ಮನೆ ಕೇಸು ಅವು ಇವು ಮಾಡ್ಕೊಳ್ತೀರಿ. ಇದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ, ಅನಿಸಿಕೆ. ಯಾಕಂದ್ರೆ ಈಗ ಈ ಸಭೆನ ಇಲ್ಲಿ ಬೇಕಾದ್ರೆ ಕನ್ಕ್ಲೂಡ್ ಮಾಡ್ಬೋದು, ಮುಕ್ತಾಯ ಮಾಡ್ಬೋದು, ಆದರೆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಮುಕ್ತಾಯ ಮಾಡೋದು ಅಂತ ನಾನು ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲೇ ನಿಮ್ಮ ಒಪಿನಿಯನ್ ಹೇಳ್ಬಿಡಿ, ಈಗ ಏನು ಮಾಡ್ತೀರಿ ಅಂತ. ಇದನ್ನು ಬೆಳೆಸೋದು ಬೇಡ, ಅರ್ಥ ಆಯ್ತಾ? ನಾನೇ ಹೇಳ್ತಾ ಇರೋದು, ಇದನ್ನು ಬೆಳೆಸೋದು ಬೇಡ. ಇದನ್ನು ಇಲ್ಲಿಗೆ ಶಾಂತಿ ಸಭೆ ಮಾಡೋ ಉದ್ದೇಶ, ಇದು ನಾಳೆ ಮತ್ತೆ ಇದ್ರ ವಿಚಾರ ಪ್ರಸ್ತಾಪ ಆಗಬಾರ್ದು. ನಮ್ಮ ಮಟ್ಟಕ್ಕಾಗಲಿ, ಪಂಚಾಯತಿ ಮಟ್ಟಕ್ಕಾಗಲಿ, ಇಲ್ಲ ತಹಸೀಲ್ದಾರ್ ಸಾಹೇಬ್ ಮಟ್ಟಕ್ಕಾಗಲಿ ಈ ವಿಚಾರ ಮತ್ತೆ ಹೋಗಬಾರ್ದು. ಹಾಗಾಗಿ ಈ ಸಭೆ ಏನಿದೆ, ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ, ಮುಕ್ತಾಯ ಮಾಡ್ತಾ ಇದ್ದೀವಿ. ಅದನ್ನು ನೀವು ಒಟ್ಟಾರೆ ನಿಮ್ಮದು ಅಭಿಪ್ರಾಯ ಕನ್ಕ್ಲೂಸ್ ಆಗಬೇಕು. ಇಲ್ಲಿ ಸರ್ ಅವ್ರು ಅದು ಇದು ಮಾಡ್ಕೊಳ್ಳಿಲ್ಲ, ಹಿಂಗೆ ಮಾಡ್ಕೊಳ್ತೀವಿ, ಇಷ್ಟು ಬರಬೇಕು, ಬೆಳೆಸೋದು ಬೇಡ. ಇದು ಅಲ್ಲ, ಪ್ರತಿಷ್ಠೆ ನಾನು ಒಬ್ಬರಿಗೆ ಹೇಳಿಲ್ಲ. ನಾನು ಈಗ ಪಂಚಾಯತಿ ಹ್ಯಾಂಡ್ ಮಾಡೋದು ಹೋಗಲ್ಲ. ಅವ್ರು ಎಂದು ಒಳ್ಳೆ ಸಮಾಜಕ್ಕೆ ಪೂರಕವಾದಂಥ ಚಟುವಟಿಕೆಗಳಿಗೆ ಗ್ರಾಮಕ್ಕೆ ಬಳಸ್ಕೊಳ್ತೀನಿ ಅಂತ ಅವ್ರು ಉನ್ನತ ಮಟ್ಟದಲ್ಲಿ ಅದಕ್ಕೆ ಬಳಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಎಲ್ಲೋ ಒಂದು ದೊಡ್ಡವಾದ ಸ್ಥಳ ಮುಗಿಸ್ಕೊಳ್ಳಿ ಸರ್. ನಾವು ಆ ಕಡೆ ಇಲ್ಲ, ಅವ್ರ ಗುರಿ ಉದ್ದೇಶಗಳಿಗೆ ಬೇಕಾದ್ರೆ ಇನ್ನೂ ಸಾರ್ವಜನಿಕ ಸ್ವತ್ತಿದ್ದ ಸಮಯ ನ್ಯಾಯಬೆಲೆ ಅಂಗಡಿ ಹಾಕೋದು, ವಾಲ್ಮೀಕಿ ಭವನ ಹಾಕೋದು, ಕೆಂಪೇಗೌಡ ಭವನ ಹಾಕೋದು, ಆ ಜಾಗದಾಗ ಮಾಡ್ಬೋದಲ್ಲ ಸರ್. ಇಲ್ಲ, ನಾವು ಅವರೇ ಬಳಸ್ಕೊಂಡು ನಮ್ಗೆ ಬೇರೆ ಕಡೆ ಕಳಿಸ್ಕೊಳ್ಳಿ ಸರ್. ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಸರ್. ನಮಗೆ ಪ್ರತಿಷ್ಠೆನೂ ಬೇಡ, ಅವ್ರ ಮೇಲೆ ಹೋಗುವಂಥ ಶಕ್ತಿನೂ ನಮಗಿಲ್ಲ ಸರ್. ಈಗ ಅಂಬೇಡ್ಕರ್ ಭವನ ಇಲಾಖೆ ತಾಗಿರಲ್ಲ, ಹೌದು ಸರ್. ನಾಳೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡುವಂಥದ್ದು ಬೇಕು ತಂದು ಕೊಟ್ಬಿಡ್ತೀವಿ ಸರ್. ಏನು ವಿಚಾರ ಇದೆ? ಅಂಬೇಡ್ಕರ್ ಭವನದ ಮುಂಭಾಗದೇ 25-40 ವ್ಯಾಪ್ತಿಗೆ ಒಳಪಟ್ಟಂಥ ಸ್ವಲ್ಪ ನಿವೇಶನ ಖಾಲಿ ಇದೆ.
ಅದು KMF-ಗೆ ಸಂಬಂಧಪಟ್ಟದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ದಾಖಲೆಗಳು ಪ್ರಕಾರ ಇಲ್ಲ, ಇದು ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ದಾಖಲೆಗಳು KMF ಅವರ ಹೆಸರಿಗೆ ಇದೆ. ಅವ್ರೇನು ಹೇಳ್ತಾ ಇದ್ದಾರೆ, ನಮ್ಮ ಜಾಗದಲ್ಲಿ ನಾವು ಕಟ್ಟಡವನ್ನು ಕಟ್ಕೊಂಡು ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನ್ಯಾಯಬೆಲೆ ಅಂಗಡಿನ ನಾವು ಕಟ್ಕೊಳ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಕಲ್ಲನ್ನು ತಂದು ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದರಿಂದ ಏನಾಗಿದೆ, ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಮುಂಭಾಗ ಡೋರ್ಗೆ ಅಡ್ಡ ಹಾಕಿರೋದ್ರಿಂದ ನಮಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ ವಿವಾದ ಉತ್ಪತ್ತಿಯಾಗಿದೆ. ತಗೊಂಡು ಮಾಡಬೇಕಾಗಿತ್ತು. ಇದು ಅದೊಂದು ಲೈಸೆನ್ಸ್ ಎಲ್ಲ ಇಲ್ಲದೆ ನೀವು ಕಟ್ಟಡ ಕಾಮಗಾರಿಯ ಉಪಕರಣವನ್ನು ತಂದು ಹಾಕಿಬಿಟ್ಟು ಈ ಸಂದರ್ಭದಲ್ಲಿ ಅದು ತೊಂದರೆ ಮಾಡೋ ವಿತೌಟ್ ನಿಮ್ಮ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲದೇನೆ ನಿಮ್ಮ ಜಾಗ ಇರ್ಬೋದು ಸರ್, ಬಟ್ ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಅವರು ಇನ್ನೊಂದು ಭಾಗದಲ್ಲಿ ಬದಿಯಲ್ಲಿ ಒಂದು ಡೋರ್ನ ಇಟ್ಕೊಂಡು ನಿರ್ಮಾಣ ಮಾಡ್ಕೊಳ್ತಿದ್ರು ಅಂತ ಅವತ್ತು ನಾವೆಲ್ಲ ಒಂದು ಚರ್ಚೆ